ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಮತ್ತಷ್ಟು ಹೆಚ್ಚಾಗಿದೆ. ಯತ್ನಾಳ್ ಜಾರಕಿಹೊಳಿ ಬಳಿಕ ಈಗ ಸಂಸದ ಸುಧಾಕರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಯ್ಕೆಯಲ್ಲಿ ತಮ್ಮನ್ನ ಪರಿಗಣಿಸಿಲ್ಲ ಅಂತ ವಿಜಯೇಂದ್ರ ವಿರುದ್ಧ ಸಂಸದ ಸುಧಾಕರ್ ಕಿಡಿಕಾರಿದ್ದಾರೆ. ಸೌಜನ್ಯಕ್ಕೂ ರಾಜ್ಯಾಧ್ಯಕ್ಷರು ನನ್ನನ್ನ ಕರೆದು ಮಾತನಾಡಿಸಿಲ್ಲ. ನಾನೇ ಕಾಲ್ ಮಾಡಿದ್ರು ವಿಜಯೇಂದ್ರ ರಿಸೀವ್ ಮಾಡಿಲ್ಲ. ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಗೆ ಒಂದು ಮೆಸೇಜ್ ಕಳಿಸಿದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ರಾಜ್ಯಾಧ್ಯಕ್ಷರಾದ್ರೂ ಮಾತ್ರ ಅಪಾಯಿಂಟ್ಮೆಂಟ್ ಸಿಗಲ್ಲ ಅಂತ ಸುಧಾಕರ್ ಕಿಡಿಕಾರಿದ್ರು. ಶಿಕಾರಿಪುರದಲ್ಲಿ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗೆದ್ದಿದ್ದಾರೆ. ವಿಜಯೇಂದ್ರಗೆ ತಾಕತ್ತಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟ್ ಗೆಲ್ಲಿಸಿ ನೋಡೋಣ ಅಂತ ಸುಧಾಕರ್ ಸವಾಲೆಸೆದಿದ್ದಾರೆ. ವಿಜಯೇಂದ್ರ ವಿರುದ್ಧ ಸಂಸದ ಸುಧಾಕರ್ ಸರಣಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇಷ್ಟು ದಿನ ಎಲ್ಲ ಸಹಿಸಿಕೊಂಡು ಸುಮ್ಮನಿದ್ದೆ, ಸಮಾಧಾನ ಮುಗಿಯಿತು, ಇನ್ಮೇಲೆ ಏನಿದ್ರು ಯುದ್ಧ ಎಂದು ವಿಜಯೇಂದ್ರ ವಿರುದ್ಧ ಸುಧಾಕರ್ ಬಹಿರಂಗ ಸಮರ ಸಾರಿದ್ದಾರೆ. ಯಡಿಯೂರಪ್ಪ ಆದರ್ಶ ವ್ಯಕ್ತಿತ್ವ. ಯಡಿಯೂರಪ್ಪನವರ ಯಾವುದೇ ಗುಣವೂ ಕೂಡ ವಿಜಯೇಂದ್ರನಿಗೆ ಇಲ್ಲ. ನಾನು ಬೊಮ್ಮಾಯಿ ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೆ ವಿಜಯೇಂದ್ರನಿಗೆ ಕೋಪ ಇದೆ ಅಂತ ಸಂಸದ ಸುಧಾಕರ್ ಹೇಳಿದ್ರು. ನಮ್ಮನ್ನ ಪಕ್ಷಕ್ಕೆ ಕರೆದುಕೊಳ್ಳುವಾಗ ಬಸವಣ್ಣನ ಪಾದದ ಮೇಲೆ ಆಣೆ ಮಾಡಿದ್ರು. ಒಮ್ಮೆ ಆದ್ರೂ ಆಣೆ ಮಾಡಿದ ಹಾಗೆ ನಡೆದುಕೊಂಡ್ರಾ ಎಂದು ಸಂಸದ ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ. ಮುಡಾ ಹಗರಣ ಸಂಬಂಧ ಮೈಸೂರಿನ ದಟ್ಟಗಳ್ಳಿಯ ಜಮೀನನ್ನ ಇಡಿ ಜಪ್ತಿ ಮಾಡಿಕೊಂಡಿತ್ತು. ಇಡಿ ನಡೆ ಖಂಡಿಸಿ ಮೈಸೂರಿನ ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ವಿಚಾರಣೆ ನಡೆಸಿದ ಹೈಕೋರ್ಟ್ ಜಾರಿ ನಿರ್ದೇಶನಾಲಯಕ್ಕೆ ನೋಟಿಸ್ ನೀಡಿದೆ. ಜಪ್ತಿ ಬಗ್ಗೆ ವಿವರಣೆ ನೀಡುವಂತೆ ನೋಟಿಸ್ನಲ್ಲಿ ಹೈಕೋರ್ಟ್ ಉಲ್ಲೇಖಿಸಿದೆ. ಅಲ್ಲದೆ ದಟ್ಟಹಳ್ಳಿ ಜಮೀನು ಸಂಬಂಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚಿಸಿದೆ. ಅರಮನೆ ಸರ್ಕಾರದ ಮಧ್ಯೆ ಜಟಾಪಟಿ ಮತ್ತಷ್ಟು ತಾರಕಕ್ಕೇರಿದೆ. ಸುಗ್ರೀವಾಜ್ಞೆ ಮೂಲಕ ಅರಮನೆ ಆಸ್ತಿ ನಿಯಂತ್ರಣಕ್ಕೆ ಸರ್ಕಾರ ಮುಂದಾಗಿದೆ. ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ಆದೇಶಕ್ಕೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ಇನ್ನು ಸರ್ಕಾರದ ಆದೇಶ ಜನವರಿ 27, 2015ರಿಂದಲೇ ಜಾರಿಗೆ ಬರುವಂತೆ ಉಲ್ಲೇಖ ಮಾಡಲಾಗಿದೆ. ಇನ್ನು ಈ ಸುಗ್ರೀವಾಜ್ಞೆಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಭೂಮಿ ಬಳಸೋದು ಸರ್ಕಾರದ ಹಕ್ಕು. ಅರಮನೆ ಜಾಗದ ನಿಯಂತ್ರಣ ಕೂಡ ಸರ್ಕಾರದ ಸುಪರ್ದಿಗೆ ಅಂತ ಉಲ್ಲೇಖಿಸಿದೆ. ಇನ್ನು ಬೆಂಗಳೂರು ಅರಮನೆ ಮೈದಾನದ ಟಿಡಿಆರ್ ಪ್ರಕರಣದಲ್ಲಿ ಅಧಿಕಾರಿಗಳ ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದು, ಅಧಿಕಾರಿ ವರ್ಗದ ವಿರುದ್ಧ ಯಾರು ಸಿವಿಲ್, ಕ್ರಿಮಿನಲ್ ಮೊಕದ್ದಮೆ ಹೂಡದಂತೆ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.